ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಎಸ್ಪೆಷಲಿ ನಮ್ಮಂತ ಗೋಪಾಲಕರಿಗೆ ಸೊ ನಮ್ಗೆ ತುಂಬಾನೇ ಸ್ಪೆಷಲ್ ಹಬ್ಬ. ಸಂಕ್ರಾಂತಿ ಅಂದ್ರೆ ಎಳ್ಳು ಬೆಲ್ಲ ತಿಂದ ಸಾಕೋಗೋಯ್ತಾ. ರೈತರು ಹೇಗೆ ಭೂಮಿನ ಉಳುಮೆ ಮಾಡಿ ಬೀಜ ಬಿತ್ತಾರೋ ಅದೇ ತರ ನಾವು ಸಹ ನಮ್ಮ ಜೀವನದಲ್ಲಿ ಹಾರ್ವೆಸ್ಟಿಂಗ್ ಮಾಡಿ ನಮ್ಮ ಮೈಂಡ್ ಅಲ್ಲಿ ಒಂದು ಬೀಜನ ಬಿತ್ತೋಣ. ಬನ್ನಿ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಟುಡೇ ಹೊಸ ಕರ ಓರಿ ವಾಷಿಂಗ್ ಡೆಕೋರೇಷನ್ ಫ್ಲವರ್ಸ್ ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಮನ್ಸಾರೆ ನಗುವವರು. ಮತ್ಯಾಗ್ತಡ ಸಂಕ್ರಾಂತಿ ತರ ನಮ್ಮ ಜೀವನದ ಬೆಳವಣಿಗೆಯನ್ನು ನೋಡೋಣ. ರೆಡಿ ಇದ್ದೀರಾ? ಮತ್ಯಾಗ್ತಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲನೇ ಅಂಶ, ಸುಗ್ಗಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲದ ಮೈಂಡ್ ಸೆಟ್. ಈ ಎಳ್ಳು ಬೆಲ್ಲ ಸಿಹಿ ಅಲ್ವಾ? ಈ ಸಿಹಿ ಅಂತದ್ದೇನಿದೆ ಫನ್ನಿ ಅನ್ಕೋಬೇಡಿ. ಕೃತಜ್ಞತೆ, ಧನ್ಯವಾದದ ಸಂಕೇತ. ದಿನಕ್ಕೊಮ್ಮೆ ಒಂದು ವಿಷಯದ ಬಗ್ಗೆ ಕೃತಜ್ಞತೆ ತಿಳಿಸಿ. ಅದು ಯಾವ್ದಾದ್ರು ಆಗಿರ್ಲಿ, ಕ್ಲಾಸ್ ಅಲ್ಲಿ ಫಸ್ಟ್ ಬರೋದಾಗಿರ್ಲಿ, ಇಲ್ಲ ಅಂದ್ರೆ ಒಂದ್ ಜಾಬ್ ಪಡ್ಕೊಂಡೆ ಕೃತಜ್ಞತೆ ಹೇಳಿ. ಇನ್ನೊಂದು, ನಾಳೆ ಬೆಳಗ್ಗೆ ನೀನ್ ಬದುಕಿದ್ಯಾ ಅಂದ್ರೆ ದೇವ್ರಿಗೊಂದು ಕೃತಜ್ಞತೆ ಹೇಳಿ. ಆ ಕೃತಜ್ಞತೆ ಸ್ವಭಾವವನ್ನು ಬೆಳೆಸ್ಕೊಳ್ಳಿ. ಈ ಒಂದು ಎಳ್ಳು ಬೆಲ್ಲ ಕೃತಜ್ಞತೆ ಸಂಕೇತ, ಆಚರಿಸೋಣ. ಎರಡನೇ ಅಂಶ ಬಂದು ರಂಗೋಲಿ ಬಗ್ಗೆ. ರಂಗೋಲಿ ಮಹಾ ಏನು, ಭೂಮಿ ಮೇಲೆ ಬಣ್ಣ ಬಣ್ಣದ ರಂಗೋಲಿ ಅಷ್ಟೇ ತಾನೇ ಅನ್ಕೊಳ್ತೀವಿ. ಬಟ್ ರಂಗೋಲಿ ಶಿಸ್ತಿನ ಬಗ್ಗೆ. ಸಂಕ್ರಾಂತಿ ಬಂತು. ಜೀವನದಲ್ಲಿ ನಾವು ಒಂದು 10 ನಿಮಿಷ ನಮ್ಮ ಒಂದು ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ 10 ನಿಮಿಷ ಜಿಮ್ ಮಾಡೋದಾಗಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ನಡಿಗೆ ಪ್ರಾರಂಭಿಸಿ. ಶಿಸ್ತು ಅನ್ನೋದನ್ನ ಈ ಒಂದು ರಂಗೋಲಿ ತಿಳಿಸುತ್ತೆ. ಮೂರನೇ ಅಂಶ, ಹೆಮ್ಮರವಾಗಿ ಬೆಳೀರಿ. ಹೆಮ್ಮರ ಆಗಕ್ಕೇನು, ನಾವೇನು ನಮ್ಮಲ್ಲಿ ಬೀಜ ಬಿತ್ತು ಹೆಮ್ಮರಾಗಿ ಬೆಳೆದೋಗುತ್ತಾ ಅಂತಲ್ಲ. ರೈತರು ಹೇಗೆ ಭೂಮಿನ ಹದ ಮಾಡಿ ಬೀಜ ಬಿತ್ತಾರೋ, ಬೀಜ ಬಿತ್ತಿದ್ಮೇಲೆ ಎಷ್ಟು ತಾಳ್ಮೆಯಿಂದ ಕಾಯ್ತಾರೋ ಫಲಕ್ಕಾಗಿ, ಅದೇ ತರ ನಿಮ್ಮ ಜೀವನದಲ್ಲಿ ಅಷ್ಟೇ ಒಂದು ಗುರಿನ ನಿಮ್ಮ ಮೈಂಡ್ ಅಲ್ಲಿ ಬಿತ್ತಿ ಆ ಗುರಿ ಯಶಸ್ಸಿಗಾಗಿ ನೀವು ಅದೇ ತರ ಸತತ ಪ್ರಯತ್ನ, ಅದಕ್ಕೆ ಬೇಕಾಗಿರೋ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನು ಪ್ರತಿನಿತ್ಯ ಮಾಡ್ತಾ ತಾಳ್ಮೆಯಿಂದ ಕಾಯ್ರಿ. ಈ ಒಂದು ಹೆಮ್ಮರ ಅನ್ನೋದು ನಿಮ್ಮಲ್ಲಿ ನೀವು ಬೆಳೆಯೋದ್ರ ಮುಖಾಂತರ ಹೆಮ್ಮರವಾಗಿ ಬೆಳೀತೀರಿ. ಈ ಸಂಕ್ರಾಂತಿಯ ಹಬ್ಬವನ್ನು ಈ ಭಾವನೆಗಳೊಂದಿಗೆ ಬೆಳೆಸುವುದರ ಮುಖಾಂತರ ಈ ಸಲ ಆಚರಿಸೋಣ. ಮತ್ತೆ ನೀವೇನಾದ್ರೂ ತುಂಬಾ ಬ್ರಿಲಿಯಂಟ್ ಆಗಿದ್ರೆ ನಾನು ಹೇಳಿಯ ಈ 3 ಪಾಯಿಂಟ್ನ ಕಾಮೆಂಟ್ ಅಲ್ಲಿ ತಿಳಿಸಿ ನೋಡುವ. ಯಾರು ಎಷ್ಟೆಲ್ಲ ಬ್ರಿಲಿಯಂಟ್ಸ್ ಇದಾರೋ ನನ್ನ ಒಂದು ಚಾನೆಲ್ ನಲ್ಲಿ ನಾನು ತಿಳ್ಕೊಳ್ಳೋ ಒಂದು ಆಸೆ ಇದೆ. ಇನ್ನಷ್ಟು ಮೆಚ್ಚುಗೆ ನಿಮ್ಮ ಒಂದು ಲೈಕ್ ಮತ್ತೆ ಹೊಸಬ್ರಾಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ನಿಂದ ನನ್ನ ಜೊತೆ ಇರ್ತೀರಿ ಅಂತ ಎಲ್ರಿಗೂ ಈ ಸಂತೋಷದ ಸಂಕ್ರಾಂತಿಯಲ್ಲಿ ದೊಡ್ಡದಾಗಿ ಬೆಳೆಯುವ ಕನಸನ್ನು ಕಾಣೋಣ. ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ.